ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಆ ಅನುಭವದ ಮುಖಾಂತರ ಪರಿಹಾರ ಆದಂತ ಹಲವಾರು ವಿವಿಧ ರೀತಿಯ ಸಮಸ್ಯೆಗಳ ಒಂದು ವೈಶಿಷ್ಟ್ಯತೆಯನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಆ ಒಂದು ವಿಶೇಷವಾದಂತ ವೈಶಿಷ್ಟ್ಯತೆ ಇರತಕ್ಕಂಥ ಒಂದು ಸಮಸ್ಯೆ ಏನು ಅಂತ ಕೇಳಿದಾಗ ಆ ಸಮಸ್ಯೆ ಬೇರೆ ಏನೂ ಅಲ್ಲ, ವಿವಾಹ ಯೋಗ ಇದೆಯಾ ಇಲ್ವಾ ಅಂತ ಪತ್ತೆ ಹಚ್ಚೋದು. ಎಷ್ಟೋ ಜನ ಇವತ್ತು ಸಮಾಜದಲ್ಲಿ ಅವ್ರಿಗೆ ಒಳ್ಳೆ ಕೆಲಸ ಇಲ್ದವ್ರ ಪರವಾಗಿಲ್ಲ, ಮದುವೆ ಆಗ್ಬೇಕು, ಒಳ್ಳೆ ಮನೆ ಇಲ್ಲ ಅಂದ್ರೂ ಮದುವೆ ಆಗ್ಬೇಕು, ಏನು ಇಲ್ಲ ಅಂದ್ರೂ ಮದುವೆ ಮಾಡ್ಕೋಬೇಕು ಅಂತ ಪ್ರತಿಯೊಬ್ಬರು ಆಸೆ ಪಡ್ತಾರೆ. ಅದು ಸಹಜ ಗುಣ, ಪ್ರಕೃತಿ ಧರ್ಮ. ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಹೆಣ್ಣಾಗ್ಲಿ ಗಂಡಾಗ್ಲಿ ಅವನು ಮದುವೆ ಮಾಡ್ಕೋಬೇಕು ಅಂತ ಮನಸ್ಸು ಬರುತ್ತೆ. ಯಾಕೆಂದ್ರೆ ದೈಹಿಕ ಸುಖ, ಮಾನಸಿಕ ಸುಖ, ಮದುವೆ ಅನ್ನೋದು ಕೇವಲ ಮಕ್ಕಳು ಪಡೆಯೋದಕ್ಕೊಂದಕ್ಕೆ ಅಲ್ಲ, ಜೀವನದ ಹಲವಾರು ಕಷ್ಟ ಸುಖಗಳಿಗೆ ಭಾಗಿಯಾಗಲಿಕ್ಕೆ ಒಬ್ಬ ಸಂಗಾತಿ ಅಥವಾ ಒಬ್ಬ ಸಂಗಾತ ಬೇಕು ಅಂತ ಹೇಳಿ ಮದುವೆ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಮದುವೆ ಅನ್ನೋದು ಕೇವಲ ಸೆಕ್ಸ್ ಅನ್ನೋ ವಿಷಯ ಅಲ್ಲ, ಲೈಫ್ ನಲ್ಲಿ ಒಬ್ಬ ಪಾರ್ಟ್ನರ್ ಇರಬೇಕು. ಹೆಣ್ಗಾಗ್ಲಿ ಗಂಡಾಗ್ಲಿ ಯಾವುದೇ ರೀತಿ ಜೀವನದಲ್ಲಿ ಆಗುವವುಗಳು ಅನುಭವಿಸೋಕೆ ಹೊರಟಾಗ ಒಬ್ಬರ ಜೊತೆಲಿದ್ದಾಗ, ಗಂಡನ ಜೊತೆಲೋ ಹೆಣ್ಣು ಜೊತೆಲೋ ಇದ್ದಾಗ ಅದನ್ನ ಜಯಿಸುವಂತ ಶಕ್ತಿ ಈ ದಾಂಪತ್ಯ ಜೀವನದಲ್ಲಿ ವಿವಾಹದಲ್ಲಿ ಬರ್ತದೆ ಅಂತ ಹೇಳಿ ಒಂದು ವಿವಾಹ ಅನ್ನೋ ಒಂದು ಪದ್ಧತಿ ಬಂತು. ಇನ್ನೊಂದು ಕಡೆ ಪ್ರಜನ ಉತ್ಪತ್ತಿ ಮಾಡ್ಲಿಕ್ಕೋಸ್ಕರ, ಪ್ರಜೋತ್ಪತ್ತಿ ಆಗ್ಲಿಕ್ಕೋಸ್ಕರ ವಿವಾಹ ಕಡ್ಡಾಯ ಅಂತ ಬಂತು. ಇಲ್ಲಿ ವಿವಾಹ ಅಂದ್ರೇನು, ಒಂದು ಹೆಣ್ಣು ಒಂದು ಗಂಡು ದಾಂಪತ್ಯ ಜೀವನಕ್ಕೆ ಕಾಲಿಡುವಂತ ಒಂದು ವಿಧಿವಿಧಾನ. ಈ ಬ್ರಹ್ಮಾಂಡದಲ್ಲಿ 84 ಲಕ್ಷ ಜೀವರಾಶಿಗಳ ಸೃಷ್ಟಿ ಮಾಡಿದೆ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳುತ್ತೆ. ಬ್ರಹ್ಮವೈವಸ್ವತ ಪುರಾಣದಲ್ಲಿ ಆ ಜೀವಿಗಳ ಆಗು ಹೋಗುಗಳು, ಬದುಕನ್ನು ಹೇಗೆ ನಡೆಸಬೇಕು, ಹೇಗೆ ನಡೆಸುತ್ತೆ ಅನ್ನೋದನ್ನ ಬ್ರಹ್ಮವೈವಸ್ವತ ಪುರಾಣದಲ್ಲಿ ಹೇಳ್ತಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಸೃಷ್ಟಿ ಹಿಂಗಾಯಿತು, ಆ ಸೃಷ್ಟಿಯಲ್ಲಿ ಯಾವ್ಯಾವ ಜೀವರಾಶಿಗಳು ಉತ್ಪತ್ತಿ ಆಯಿತು, ಆ ಒಟ್ಟು ಜೀವರಾಶಿಗಳ ಮೊತ್ತ ಟೋಟಲ್ 84 ಲಕ್ಷ ಜೀವರಾಶಿಗಳು, ಅದರಲ್ಲಿ ಮನುಷ್ಯ ಒಬ್ಬ ಒಂದು ಜೀವರಾಶಿ ಅಂತ ಹೇಳ್ತು. ಇದು ಬ್ರಹ್ಮಾಂಡ ಪುರಾಣ. ಬ್ರಹ್ಮವೈವಸ್ವತ ಪುರಾಣದಲ್ಲಿ ಆ ಜೀವರಾಶಿಗಳು ಯಾವ ರೀತಿ ಬದುಕನ್ನು ನಡೆಸಬೇಕು ಅನ್ನೋದನ್ನೇ ಪ್ರಜೋತ್ಪತ್ತಿಗಳನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮತ್ತೆ ಹಲವಾರು ಧರ್ಮ ಪಾಲನೆ ಬಗ್ಗೆ ವೈವಸ್ವತ ಪುರಾಣ, ಬ್ರಹ್ಮವೈವಸ್ವತ ಪುರಾಣದಲ್ಲಿ ಹೇಳ್ತಾರೆ. ಸಮಾಜ ಅಂದ ತಕ್ಷಣ ನಾವೆಲ್ಲರೂ ಬರ್ತೀವಿ, ಮಾನವರು. ಸಮಾಜ ಅಂದ ತಕ್ಷಣ ಪ್ರಕೃತಿನೂ ಬಂದ್ಬಿಡ್ತು. ಪಶು ಪಕ್ಷಿಗಳು, ಬೆಟ್ಟ ಗುಡ್ಡ, ನದಿ, ಸರೋವರ, ಕಾಡು ಇವೆಲ್ಲ ಸೇರ್ಕೊಳ್ಳುತ್ತೆ. ಪ್ರಕೃತಿಯಿಂದ ನಾವು ಇದ್ದೀವಿ, ನಮ್ಮಿಂದ ಪ್ರಕೃತಿ ಇಲ್ಲ. ಇಲ್ಲಿ ಪ್ರಕೃತಿ ಅನ್ನೋದು ಒಂದು ದೈವಶಕ್ತಿ. ಈ ದೈವಶಕ್ತಿಯಲ್ಲಿ ಏನಂತಂದ್ರೆ, ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತ ಅದನ್ನು ಅನುಭವಿಸ್ಲಿಕ್ಕೋಸ್ಕರ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಬಂತು. ಆ ಜೀವರಾಶಿಲಿ ಮಾನವ ಒಬ್ಬ ಜೀವರಾಶಿ, ಅವನು ಅದನ್ನ ಎಂಜಾಯ್ ಮಾಡಬೇಕು ಅಂದ್ರೆ ಅವನು ಮದುವೆ ಆಗ್ಬೇಕು ಅಂತ ಬಂತು. ಮದುವೆ ಆಗ್ಲಿಲ್ಲ ಅಂದ್ರೆ ಪ್ರಜೋತ್ಪತ್ತಿ ಆಗಲ್ಲ, ಸಂತಾನ ಆಗೋದಿಲ್ಲ. ನಾನು ಮದುವೆ ಆಗಿಲ್ಲ, ಅದೇ ನಮ್ಮ ಅಪ್ಪ ಅಮ್ಮ ಮದುವೆ ಆಗಿದ್ದಾರೆ, ನನ್ನ ಮಗ ಮದುವೆ ಆಗೋದಿಲ್ಲ ಅಂದ್ರೆ ನಾನು ಮದುವೆ ಆಗಿರ್ತೀನಿ. ನನ್ನ ಮಗ ಮದುವೆ ಆಗಲ್ಲ ಅಂದ್ರೆ ಅವನು ಅವರ ಅಪ್ಪ ಅಮ್ಮ ಮದುವೆ ಆಗಿರ್ತಾರೆ. ಅಂದ್ರೆ ಅರ್ಥ, ಒಬ್ಬ ನಾನು ಮದುವೆ ಆಗಿಲ್ಲ, ಅವ್ನು ಹಿಂದಿನ ತಲೆಮಾರಲ್ಲಿ ಮದುವೆ ಆಗಿದ್ದಕ್ಕೋಸ್ಕರ ಅವ್ನು ಜನ್ಮ ತಗೊಂಡಿದ್ದಾನೆ ಅಂತ ಅರ್ಥ. ಹೀಗಾಗಿ ಮದುವೆ ಅನ್ನೋ ಒಂದು ವಿವಾಹ ಒಂದು ಬದುಕಿನಲ್ಲಿ ಒಂದು ಒಂದು ಪ್ರಾಜೆಕ್ಟ್ ಇದ್ದಾಗೆ. ನಮ್ಮ ಜೀವನದಲ್ಲಿ ಹಲವಾರು ಬದುಕುಗಳಿವೆ. ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮತ್ತೆ ವಿವಾಹ ಮಾಡ್ಕೊಳ್ತೀವಿ, ಗೃಹಸ್ಥಾಶ್ರಮಕ್ಕೆ ಬರ್ತೀವಿ, ಅದು ಒಂದು. ಅಕಸ್ಮಾತ್ ನಾವು ಮದುವೆನೇ ಮಾಡ್ಕೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತೀವಿ. ಇಲ್ಲಿ ಜಗತ್ತಿನಲ್ಲಿ ಎಲ್ಲರೂ ಹುಡ್ತಾರೆ, ಹೇಗೋ ಒಂದು ಸೃಷ್ಟಿ ನಿಯಮ.
ಎಲ್ಲರೂ ಮದುವೆ ಆಗ್ತಾರಾ ಅನ್ನೋದು ದೊಡ್ಡ ಪ್ರಶ್ನೆ. ಈಗ 1,000 ಜನ ಹುಟ್ಟಿದ್ರೆ ಆ 1,000 ಜನದಲ್ಲಿ ಒಂದು 200 ಜನಕ್ಕೆ ಮದುವೆನೇ ಆಗಿರಲ್ಲ, ಇನ್ನು 800 ಜನಕ್ಕೆ ಮದುವೆ ಆಗತ್ತೆ. ಇಲ್ಲಿ ನಾನು ಈ ವಾರ ಪೂರ್ತಿ ಮಾತಾಡ್ತಿರೋ ವಿಷಯ ಏನಪ್ಪಾ ಅಂದ್ರೆ, ಎಲ್ರಿಗೂ ಮದುವೆ ಆಗೋ ಯೋಗ ಇದೆಯಾ, ಇದ್ರೆ ಯಾವಾಗ ಆಗತ್ತೆ, ಅಕಸ್ಮಾತ್ ಇಲ್ಲ ಅಂದ್ರೆ ನಾವು ಪ್ರಯತ್ನ ಪಟ್ರೆ ಆಗತ್ತಾ, ಪ್ರಯತ್ನ ಪಟ್ಟರು ಮದುವೆ ಆಗ್ಲಿಲ್ಲ, ನಾನು ಹಾಗೆ ವಯಸ್ಸು ಕಳೆದೋಗ್ಬಿಡ್ತು, ಹಾಗಾಗಿ ನಾನು ಬ್ರಹ್ಮಚಾರಿಯಾಗಿ ಉಳ್ಕೊಂಡೆ, ನಾನು ಬ್ರಹ್ಮಚಾರಿಣಿಯಾಗಿ ಉದ್ಬಿಟ್ಟೆ ಅಂತ ಹೇಳೋದು ಇಷ್ಟು ಜನ ಇದ್ದಾರೆ ಜಗತ್ತಿನಲ್ಲಿ. ಇಲ್ಲಿ ನಾನು ಏನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಮದುವೆ ಆಗಿಲ್ಲ ಅನ್ನೋ ಜನ ಎಷ್ಟು ಜನ ಇದ್ದಾರೆ, ಅವರಿಗೆ ಉಪಯೋಗ ಆಗ್ಲಿ ಅಂತ, ಅದು ಗಂಡಾಗಿರ್ಬೋದು ಹೆಣ್ಣೆ ಆಗಿರ್ಬೋದು. ಮದುವೆ ಆಗಿರೋರಿಗೆ ಈ ಎಪಿಸೋಡ್ಸ್ ಅಲ್ಲಿ ಅಷ್ಟು ಒಂದು ಜ್ಞಾನ ಪಡಿಬೋದೇ ವಿನಃ ಇದ್ರ ಲಾಭ ಇಲ್ಲ. ಮದುವೆ ಆಗದವ್ರಿಗೆ ಈಗ ನಾನು ಇವತ್ತು ನಾಳೆ ಎಲ್ಲ ಮಾಡುವಂತ ಒಂದು ಎಪಿಸೋಡ್ಸ್ ಅಲ್ಲಿ ಖಂಡಿತ ಅದರೊಂದು ಫಲ ಸಿಗುತ್ತೆ ಅಂತ ನನ್ನ ಅನುಭವದ ಮಾತು. ಆದ್ರಿಂದ ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಯೋಗನೇ ಬರ್ತಿಲ್ಲ, ಅಕಸ್ಮಾತ್ ಮದುವೆ ಆದರೆ ನಿಜವಾಗ್ಲೂ ನಮ್ಮ ಮದುವೆ ನಡೀತದ ಅಂತ ಅಂದ್ರೆ ಫಿಕ್ಸ್ ಆದ್ರೆ, ಎಷ್ಟೋ ಮದುವೆಗಳು ನಿಂತೋಗಿದೆ ಚೌಟ್ರಿನಲ್ಲಿ, ಎಷ್ಟೋ ಎಂಗೇಜ್ಮೆಂಟ್ ಆಗಿದೆ, ಮದುವೆಗಳೇ ಆಗಿಲ್ಲ, ಎಷ್ಟೋ ಜನಕ್ಕೆ ಎಂಗೇಜ್ಮೆಂಟೇ ಆಗಿಲ್ಲ, ಎಷ್ಟೋ ಜನಕ್ಕೆ ಎಂಗೇಜ್ಮೆಂಟ್ ಇಲ್ಲಿ ಮದುವೆ ಆಗ್ಬೇಕು ಅನ್ನೋ ಆ ಒಂದು ಪುಣ್ಯದ ಫಲನೇ ಅವ್ರ ಜಾತಕದಲ್ಲಿ ಇಲ್ಲ, ವಿವಾಹ ಯೋಗನೇ ಇಲ್ಲ. ಹಾಗಿದ್ರೆ ಈ ತರ ನೊಂದಂತ ಅವಿವಾಹಿತರಿಗೆ ಈ ಸಂಚಿಕೆಯಲ್ಲಿ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್, ಒಂದು ಅನುಭವ, ಒಂದು ಪ್ರಕೃತಿ ಸಿಗತ್ತ ಒಂದು ರಹಸ್ಯವನ್ನ ನಾನು ಒಂದು ಮುದ್ರಾ, ಮಂತ್ರ, ತಂತ್ರಗಳ ಮೂಲಕ ನಿಮ್ಮೆಲ್ಲರಿಗೆ ಈ ವಿಷಯ ಹೇಳಿ ಅದರ ಅನುಭವನ ಹಂಚಿಕೊಳ್ಬೇಕು ಅಂತ ನಾನು ಅಭಿಪ್ರಾಯ ಪಟ್ಟಿದ್ದೀನಿ. ಆದ್ರಿಂದ ಯಾರಿಗೆ ಮದ್ವೆ ಅನ್ನೋದೇ ಆಗಕ್ಕಿಷ್ಟ ಇಲ್ಲ, ಬಟ್ ಮದ್ವೆ ಏಜ್ ಬಂದಿದೆ, ಮದ್ವೆ ಆಗ್ಬೇಕು ಅಂತ ಮನಸ್ಸಿದೆ, ಅದೇ ಮದ್ವೆ ಆಗ್ತಿಲ್ಲ, ಎರಡನೇ ಪ್ರಾಬ್ಲಮ್. ಮೂರನೇ ಪ್ರಾಬ್ಲಮ್, ಮದುವೆ ಆಗಕ್ಕೆ ಹೊರಟಿದೀವಿ, ಹುಡುಗಿನೂ ಹುಡುಕಿದೀವಿ, ಎಂಗೇಜ್ಮೆಂಟೇ ಆಗ್ತಿಲ್ಲ. ನಾಲ್ಕನೇದು, ಎಂಗೇಜ್ಮೆಂಟ್ ಆಗಿದೆ, ಚೌಟ್ರಿ ಬುಕ್ ಆಗಿದೆ, ಇನ್ನೇನು ಮದುವೆ ಆಗ್ಬೇಕು, ಮದುವೆ ಸ್ಟಾಪ್ ಆಗೋಯ್ತು. ಐದನೇದು, ಮದುವೆಗೆ ರೆಡಿ ಆಗಿದ್ದೀವಿ, ದುಡ್ಡು ಕಾಸು ಎಲ್ಲ ಇದೆ, ಏನೋ ಒಂದು ಅಡಚಣೆಯಿಂದ ಮದುವೆ ಫಿಕ್ಸ್ ಆಗ್ತಿಲ್ಲ, ವಿವಾಹ ಡೇಟ್ ಸರಿಯಾಗಿಲ್ಲ, ಚೌಟ್ರಿ ಬುಕ್ ಆಗ್ತಿಲ್ಲ, ಏನೋ ಪ್ರಾಬ್ಲಮ್ ಇದೆ. ಅಥವಾ ಯಾರೋ ಚಾಡಿ ಹೇಳಿ ಮದುವೆ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಇವೆಲ್ಲಾ ಸಮಸ್ಯೆಗೆ ನಾನು ಈ ವಾರ ಪೂರ್ತಿ ಮುದ್ರಾ, ಮಂತ್ರ, ತಂತ್ರದಿಂದ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ, ನಾನು ತಿಳಿಸಂತ ಈ ಸಮಸ್ಯೆಗಳ ನಿವಾರಣೆ ಮಾಡೋದು ಹೇಗೆ ಅನ್ನೋದನ್ನ ನನ್ನದೇ ಆದಂತ ರೀತಿನಲ್ಲಿ ನಾನು ಕಂಡಂತ ಕೆಲವು ಅನುಭವ, ಆ ಒಂದು ಆಧಾರದ ಮೇಲೆ ಆ ಒಂದು ವಿಶೇಷವಾದಂತ ರಹಸ್ಯವನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಅದೇನು ಅನ್ನೋದನ್ನ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ವಿವಾಹ ಅನ್ನೋದೇ ನಮ್ಮ ಜಾತಕದಲ್ಲಿ ಇದೆಯಾ ಇಲ್ವಾ ನೋಡಿ ಅಂತ ಎಷ್ಟು ಜನ ನಮ್ಮ ಹತ್ರ ಬಂದು ಕೇಳ್ತಾರೆ. ನನ್ನ ಹತ್ರ ಸಾಕಷ್ಟು ಜನ ನನಗೆ 25 ವರ್ಷ ಆಯ್ತು, ನನಗಿನ್ನು ಮದುವೆ ಫಿಕ್ಸ್ ಆಗ್ತಿಲ್ಲ, ನನಗೆ 30 ವರ್ಷ ಆಯ್ತು ಮದುವೆನೇ ಫಿಕ್ಸ್ ಆಗ್ತಾ ಇಲ್ಲ, ನನಗೆ ಮದುವೆ ಆಗ್ಬೇಕು ಅಂತ ಇದೀನಿ, ನಮ್ಮ ಅಕ್ಕ ಒಬ್ಳಿದಾಳೆ ಮದುವೆ ಮಾಡ್ಕೊಳಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಅವಳು ಫಿಕ್ಸ್ ಆದ್ರೆ ನನ್ನ ಮದುವೆ ಆಗತ್ತೆ ಅಂತ ಬಂದು ತಮ್ಮ ಕೇಳ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ನಮ್ಮ ಅಕ್ಕ ದೊಡ್ಡವಳಿದ್ದಾಳೆ, ಅವಳು ಮದುವೆ ಆಗೋರು ನನ್ನ ಮದುವೆ ಆಗಲ್ಲ ಅಂತ ತಂಗಿ ಬಂದು ಕೇಳ್ತಾಳೆ. ಏನಕ್ಕೆ ನಮ್ಮ ಮನೇಲಿ ಹಿಂಗಾಗ್ತಿದೆ? ಒಬ್ರು ಬಂದ್ರು ನನ್ನ ಹತ್ರ, ಬಂದ್ಬಿಟ್ಟು ನೋಡಿ ನಮಗೆ 3 ಜನ ಹೆಣ್ಮಕ್ಳು, ಮೊದಲನೇದು ಮದ್ವೆ ಆಗಿಲ್ಲ, ಎರಡನೇವಳಿಗೂ ಮದ್ವೆ ಮಾಡಬೇಕು, ಮೂರನೇಳು ಇನ್ನೇನು ಒಂದು 6 ತಿಂಗಳು 1 ವರ್ಷಕ್ಕೆ ಅವಳು ಬಂದ್ಬಿಡ್ತಾಳೆ ಮದ್ವೆ ಏಜ್ಗೆ,
ಮೊದಲನೇ ಅವಳ ಮಗಳಿಗೆ ಈಗಾಗಲೇ ಓದಿಸಿದೀವಿ, ಕೆಲಸದಲ್ಲಿದ್ದಾಳೆ, 29 ವರ್ಷ ಆಯ್ತು, ಯಾರೂ ಬಂದು ಮದುವೆ ಮಾಡ್ಕೊಳ್ತಾ ಇಲ್ಲ. ನಾವು ಬ್ರೋಕರ್ಗೆಲ್ಲ ತೋರಿಸಿದ್ದಾಯ್ತು, ಫೋಟೋ ಕೊಟ್ಟಿದ್ದಾಯ್ತು, ಜಾತಕ ಕೊಟ್ಟಿದ್ದಾಯ್ತು, ಅದ್ಯಾವುದೋ ಮ್ಯಾಟ್ರಿಮೋನಿ ಸೆಂಟ್ರಲ್ಲಿ ಹೋಗಿ ಫೋಟೋ ರೆಸ್ಯೂಮಿ ಎಲ್ಲ ರಿಜಿಸ್ಟರ್ ಮಾಡಿ ಬಂದಾಯ್ತು. ಬಂದು ಮಿತ್ರರಿಗೆಲ್ಲ ಹೇಳಿದ್ವಿ, ನಮ್ಮಲ್ಲಿ ಒಬ್ಳು ಮಗಳಿದ್ದಾಳೆ, ಓದಿದ್ದಾಳೆ, ಕೆಲಸದಲ್ಲಿದ್ದಾಳೆ, ದುಡಿತಾ ಇದ್ದಾಳೆ, ಯಾರಾದ್ರೂ ಒಂದು ಒಳ್ಳೆ ಹುಡುಗ ಇದೆ ತೋರಿಸಿ ಮದುವೆ ಮಾಡ್ಕೊಡ್ತೀವಿ ನಾವು ಅಂತ ಎಲ್ಲ ಕಡೆ ಹೇಳಿದ್ದಾಯ್ತು. ಏನೇ ಮಾಡಿದ್ರು ನಮ್ಮ ಯಾವ ಬ್ರೋಕರು ರೆಸ್ಪಾನ್ಸ್ ಮಾಡ್ತಿಲ್ಲ. ಯಾರು ನಮ್ಮ ಸಂಬಂಧಿಕರು ಬಂದು ಇವ್ರ ಮೇಲೆ ಒಂದು ಹೆಣ್ಣಿದೆ ಬನ್ನಿ ಮದುವೆ ಮಾಡ್ಸೋಣ ಅಂತೇಳಿ ಯಾರು ಕರ್ಕೊಂಡ್ ಬರ್ತಿಲ್ಲ. ಏನೋ ಒಂದು ಪ್ರಾಬ್ಲಮ್ ಗೊತ್ತಿಲ್ಲ. ಒಬ್ಳು ಮದುವೆ ಮಾಡೋವರೆಗೂ ಇನ್ನೊಬ್ಳು ಮದುವೆ ಮಾಡಂಗಿಲ್ಲ. ಇವಳಿಗೆ 29 ವರ್ಷ, ಅವಳಿಗೆ 27 ವರ್ಷ, ಇನ್ನೊಬ್ಳು ಅವಳಿಗೆ 24, 25 ಬಂದ್ಬಿಟ್ಟಿದೆ. 3 ಜನ ಹೆಣ್ಮಕ್ಳು ಮನೇಲಿದ್ದಾರೆ. ಏನ್ ಮಾಡೋದು, ಮದುವೆನೇ ಆಗ್ತಿಲ್ಲ, ನಮ್ಮಲ್ಲಿ ಶುಭ ಕಾರ್ಯನೇ ಆಗ್ತಿಲ್ಲ ಅಂತೇಳಿ ಒಬ್ರು ಬಂದ್ರು, ಪಾಪ ನೊಂದ್ಕೊಂಡು ತಂದೆ ತಾಯಿಗಳು. ಇನ್ನೊಬ್ರು ಬಂದ್ರು, ನೋಡಿ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿಗೆ ಹುಷಾರಿಲ್ಲ, ನನಗೂ ಏಜ್ ಆಯ್ತು, ರಿಟೈರ್ಡ್ ಆಗಿದ್ದೀನಿ, ನನ್ನ ಮಗ ಆಗಲೇ 29 ವರ್ಷ ಆಯ್ತು, 30 ವರ್ಷಕ್ಕೆ ಕಾಲಿಟ್ಟಿದ್ದಾನೆ, ನಾವೆಲ್ಲಾ ಕಡೆ ಹೆಣ್ಣು ಹುಡುಕ್ತಾ ಇದೀವಿ, ಒಂದ್ ಹೆಣ್ಣು ಸಿಗ್ತಿಲ್ಲ, ನನ್ನ ಹೆಂಡತಿಗೆ ಅಡಿಗೆ ಮಾಡಕ್ಕಾಗಲ್ಲ, ಬೇಗ ಮದುವೆ ಮಾಡಿದ್ರೆ ಸೊಸೆ ಬಂದು ನಮ್ಮನ್ನು ನೋಡ್ಕೋತಾಳೆ ಅಂತಾಳೆ. ಬಹಳ ಅಷ್ಟು ದಿನ ನಿತ್ಯ ನಾವು ಬಂದವ್ರಿಗೆ ಅವ್ರಿಗೆ ಇವರೆಲ್ಲ ಹೇಳ್ತಾ ಇದೀವಿ, ಒಂದು ಹೆಣ್ಣು ಹುಡ್ಕೊಡಿ ಅಂತ. ಎಷ್ಟೇ ನಾವೆಲ್ಲ ಕೇಳ್ಕೊಂಡು ಕೂಡ ಯಾರು ಒಂದು ಹೆಣ್ಣು ತೋರಿಸ್ತಾ ಇಲ್ಲ. ನನ್ನ ಮಗನಿಗೆ ಏಜ್ ಬೇರೆ ಆಗ್ತಿದೆ, ನಮಗ್ ಭಯ ಆಗ್ತಿದೆ, ಅವ್ನಿಗಿನ್ನೂ ಮದುವೆ ಮಾಡಲ್ಲ, ಏನ ಮಾಡ್ಕೊಂಡ್ಬಿಡ್ತಾನೋ, ಎಲ್ಲೋಗೇನು ಬೇರೆ ಕ್ಯಾಸ್ಟ್ ಮದುವೆ ಮಾಡ್ಕೊಂಡ್ಬಿಡ್ತಾನೋ ಅನ್ನೋದು ಭಯ. ನನ್ನ ಮಗನಿಗೆ ಬೇಗ ಮದುವೆ ಆಗ್ಬೇಕು ಅಂತದೇನಾಗಿದೆ ತಿಳಿಸಿ ಅಂತ ಒಂದ್ಸಲ ಬಂದು ನನ್ನ ಭೇಟಿ ಮಾಡಿದ್ರು. ಒಂದು ಇನ್ನೊಂದು ಒಬ್ರು ಬಂದು ಹೇಳ್ತಾರೆ, ನೋಡಿ ನಮ್ಮ ಮನೆಯಲ್ಲಿ ದೊಡ್ಡ ಮಗನಿಗೂ ಮದುವೆ ಆಗಿಲ್ಲ, ನನ್ನ ತಮ್ಮನ ಮಗನಿಗೂ ಮದುವೆ ಆಗಿಲ್ಲ, ನಾವು 5 ಜನ ಅಣ್ಣ ತಮ್ಮಂದ್ರು, 5 ಜನ ಅಣ್ಣ ತಮ್ಮಂದಿರ ಮಕ್ಕಳಿಗೂ ಕೂಡ ಮದುವೆನೇ ಆಗ್ತಿಲ್ಲ, ಎಲ್ಲ ಮದುವೆ ಏಜಿಗೆ ಬಂದಿದೆ, ಏನೋ ಗೊತ್ತಿಲ್ಲ. ನಾವೆಲ್ಲ ಮದುವೆ ಆಗ್ಬಿಟ್ವಿ, ನಮಗೆಲ್ಲ ಮಕ್ಕಳಾಯ್ತು, ಮಕ್ಕಳೆಲ್ಲ ಬೆಳೆದು ಬಂದಿದ್ದಾರೆ, ಮದುವೆ ಏಜಿಗೆ ಬಂದಿದ್ದಾರೆ, ಆದ್ರೆ ಯಾರಿಗೂ ಮಕ್ಕಳಾಗ್ತಿಲ್ಲ. ನನ್ನ ತಮ್ಮನಿಗೂ ಮಕ್ಕಳಾಗ್ತಿಲ್ಲ, ನನ್ನ ತಮ್ಮನ ಮಗನಿಗೂ ಮಕ್ಕಳಾಗ್ತಿಲ್ಲ, ನನ್ನ ಮಗನಿಗೂ ಮಕ್ಕಳಾಗ್ತಿಲ್ಲ, ನಮ್ಮ ದೊಡ್ಡಣ್ಣನ ಮಗನಿಗೂ ಮದುವೆ ಇಲ್ಲ, ನಮ್ಮ ಮಧ್ಯದ ಅಣ್ಣನ ಮಗನಿಗೂ ಮದುವೆ ಇಲ್ಲ, ನಮ್ಮ ಕೊನೆ ಅಣ್ಣನ ತಮ್ಮನ ಮಗಳಿಗೂ ಮದುವೆ ಇಲ್ಲ, ಎಲ್ಲರೂ ಮದುವೆ ಬಂದಿದ್ದಾರೆ. ಮದುವೆ ಒಬ್ರಿಗಾಯ್ತು ಅಂದ್ರೆ ನಮ್ಮನೇಲಿ ದೊಡ್ಡ ಮದುವೆ ಸೀರಿಯಸ್ ಆಗಿ 1 ತಿಂಗಳು ಬಿಟ್ಟು 1 ತಿಂಗಳು ಬಿಟ್ಟು ಮದುವೆ ಮಾಡಬಹುದು, ಆ ರೀತಿ ಎಲ್ಲ ಬಂದಿದ್ದಾರೆ. ಯಾಕೋ ನಮ್ಮ ವಂಶದಲ್ಲೇ ಅಥವಾ ನಮ್ಮ ಏನಿದೆಯೋ ಗೊತ್ತಿಲ್ಲ, ನಮ್ಮ ಮನೇಲಿ ಮದುವೆ ಏನೋ ವಿವಾಹ ಯೋಗನೇ ಪ್ರಾಪ್ತಿ ಇಲ್ಲ, ಇದಕ್ಕೇನಾದ್ರು ಒಂದು ರೆಮಿಡಿ ಇದೆಯಾ ಅಂತ ಬಂದು ಕೇಳಿದ್ರು. ಇನ್ನು ಯಾರೋ ಒಬ್ರು ಬಂದ್ಬಿಟ್ಟು, ನೋಡಿ ನಮ್ಮಲ್ಲಿ ಸಿಕ್ಕಾಬಟ್ಟೆ ಹೆಣ್ಣುಗಳು ಸಿಗೋದು ಕಷ್ಟ ಆಗಿದೆ, ನಾವಿದ್ದಂತ ಕಾಲದಲ್ಲಿ ಮನೆಗೆ 2-3 ಹೆಣ್ಣು ಇರ್ತಿದ್ರು, ಈ ಹೆಣ್ಣಿನ ಸಂತತಿನೇ ಇಲ್ಲ ನಮ್ಮ ಜಾತಿಲಿ, ನಮ್ಮ ಜನಾಂಗದಲ್ಲಿ ಗಂಡು ಮಕ್ಕಳು ಜಾಸ್ತಿ ಇದ್ದಾರೆ, ನಾವು ನಮ್ಮ ಜಾತಿಲೇ ಮದುವೆ ಮಾಡ್ಕೋಬೇಕು ಅಂತ ಹೊರಟಿದೀವಿ, ಆದ್ರೆ ನಮ್ಮಲ್ಲಿ ಹೆಣ್ಣೆ ಸಿಗ್ತಿಲ್ಲ, ನಮ್ಮ ಹುಡುಗನಿಗೆ ಅನುಕೂಲ ಆಗುವಂಥದ್ದು, ಓದಿರ್ಬೇಕು, ಕೆಲಸದಲ್ಲಿ ಇರಬೇಕು, ಆ ಥರ ಹುಡುಗಿನೂ ಸಿಗ್ತಿಲ್ಲ, ಆ ಥರ ಸಿಗ್ಬೇಕು ಅಂದ್ರೆ ನಾವೇನ್ ಪೂಜೆ ಮಾಡಬೇಕು, ಏನ್ ಜಪ ಮಾಡಬೇಕು, ಏನ್ ಮಾಡಿದ್ರೆ ನಮ್ಮ ಮಗನಿಗೆ ಮದುವೆ ಆಗತ್ತೆ ಅಂತ ಹೇಳಿ ತಂದೆ ತಾಯಿ ಬಂದು ಕೇಳ್ತಾರೆ. ನನ್ನ ಮಗ ಬೆಳೆದ, ಓದ್ದ, ಚೆನ್ನಾಗಿ ಓದ್ದ, BE ಮಾಡ್ದ, MTech ಮಾಡ್ದ, ಅಮೆರಿಕದಲ್ಲಿ ಕೆಲಸ ಇದ್ದಾನೆ, ಅವ್ರಿಗಾಗಲೇ 35 ವರ್ಷ ಆಗ್ತಾ ಇದೆ, ಮದುವೆ ಮಾಡ್ಕೊಳ್ಳೋ ಅಂತ ಹೇಳ್ತಿದೀವಿ, ಅಥವಾ ಅಲ್ಲೇ ಅಮೆರಿಕದಲ್ಲಿ ಯಾರಾದ್ರೂ ಹುಡುಗಿ ನಮ್ಮವ್ರು ಇದ್ರೆ ನೋಡ್ಬಿಟ್ಟು ಮದುವೆ ಮಾಡ್ಕೊಳ್ಳಪ್ಪ ಅಂತ ಹೇಳ್ತಾ ಇದೀವಿ, ಯಾಕೋ ಮನಸ್ಸೇ ಮಾಡ್ತಿಲ್ಲ, ಮದುವೆನೇ ಆಗ್ತಿಲ್ಲ. ನಾವು ಕಂಡ ಬ್ರೋಕರ್ಗಳಿಗೆ, ಬಂಧು ಮಿತ್ರರಿಗೆ, ಸಾಕಷ್ಟು ಜನಕ್ಕೆ ನಾವು ವಿಷಯ ಹೇಳ್ತಾನೆ ಇದೀವಿ, ನಮ್ಮಲ್ಲಿ ಒಬ್ಬ ಮಗ ಇದ್ದಾನೆ ಅಮೆರಿಕದಲ್ಲಿ, ಯಾರೋ ಒಂದು ಒಳ್ಳೆ ಹುಡುಗಿ ನೋಡಿ ಅಮೆರಿಕದಲ್ಲಿ ಹೋಗಿ ಅವಳ ಜೊತೆ ಇರಬೇಕು ಅಂತ ಹುಡುಗಿನ ಸಿಕ್ಕರು ಹೇಳಿ ನಾವು ಮದುವೆ ಮಾಡ್ಕೊಳ್ತೀವಿ, ರೆಡಿ ಇದೀವಿ, ಅವ್ರು ಒಂದು ಪೈಸಾ ಕೊಡೋದು ಬೇಡ, ಅವ್ರೊಂದು ಡೌರಿ ಕೊಡೋದು ಬೇಡ, ಅವ್ರಿಗೆ ಏನೇ ಕೊಡದವ್ರು ಪರವಾಗಿಲ್ಲ, ನಾವೇ ಖರ್ಚಿಟ್ಟು ಮಾಡ್ಕೊಂಡು ಮದುವೆ ಮಾಡ್ಕೊಳ್ತೀವಿ ಅಂತದೊಂದು ಒಳ್ಳೆ ಹುಡುಗಿ ಹುಡ್ಕೊಡಿ ಅಂತೇಳಿ ಎಲ್ಲರನ್ನೂ ಕೇಳ್ತಾ ಇದೀವಿ. ಕೊನೆ ನಿಮ್ಮ ಹತ್ರ ಬಂದಿದ್ದೀವಿ, ನೋಡಿ ಲಕ್ಷ್ಮೀ ಶ್ರೀನಿವಾಸ್ ಅವರೇ ಒಂದು ಹುಡುಗಿ ಹುಡ್ಕೊಡಿ, ನಾನು ಒಂದು ಹುಡುಗಿ ಹುಡ್ಕೊಡ್ಬೇಕು. ನೋಡಿ ಮಕ್ಳಿಲ್ಲ ಅಂತ ನಾವು ಬೇಡ್ತೀವಿ ಅವ್ರಿಗೆ, ಯಾತ್ರೆಗೆ ಹೋಗ್ತೀವಿ, ಜಾತ್ರೆಗೆ ಹೋಗ್ತೀವಿ, ಅರ್ಕೆ ಮಾಡ್ತೀವಿ, ಮಕ್ಳಾಗ್ಬಿಡ್ತು. ಹೆಂಗೋ ಪೂರ್ವಜನ್ಮದ ಪುಣ್ಯದ ಫಲ, ಈ ಜನ್ಮದ ಒಂದು ಸುಕೃತ ಎರಡು ಸೇರಿ ಸಂತಾನ ಆಗೋಯ್ತು. ಸಂತಾನ ಆದ್ಮೇಲೆ ಬೆಳೆದ್ಬಿಟ್ರು ಮಕ್ಕಳು ಚೆನ್ನಾಗಿ ಮದುವೆ ವಯಸ್ಸಿಗೆ. ನಮಗ್ ವಯಸ್ಸಾಗ್ತಿದೆ, ನಮ್ಮ ಮಕ್ಳಿಗೂ ವಯಸ್ಸಾಗ್ತಿದೆ. ಯಾಕೆ ಮದುವೆ ಆಗೋ ಏಜ್ ಇದ್ರೂ ಕೂಡ ಮದುವೆ ಆಗ್ತಿಲ್ಲ.
ನಾವು ಈ ಕಡೆ ವಯಸ್ಸಾಗ್ತಾ ಇದೀವಿ, ಮುದುಕರಾಗ್ತಿದೀವಿ, ನಮ್ಮ ಮಕ್ಕಳು ಬೆಳೆದು ಹಾಳು 28, 29, 30, 35 ಆಗ್ತಿದೆ, ಇನ್ನು ಮದ್ವೆನೇ ಆಗಿಲ್ಲ. ಮೊಮ್ಮಕ್ಕಳು ನೋಡ್ಬೇಕು ನಾವು, ಯಾವಾಗ ಏನಾಗುತ್ತೋ ಏನ್ ಕಥೆಯೋ, ಅಯ್ಯೋ ನಮ್ಗೇನು ಬೇಡ ಸದ್ಯ, ನನ್ನ ಮಕ್ಳು ಮದ್ವೆ ಆಗ್ಬಿಟ್ರೆ ಸಾಕು, ಅವ್ರ ಕಣ್ತುಂಬ ಮದ್ವೆ ನೋಡ್ಕೊಂಡು ನಾನು ಸತ್ತೋಗ್ಬಿಡ್ತೀನಿ, ಹೆಂಗೋ ಹೊತ್ತಲ್ಲಿ ಮದ್ವೆ ಆಗ್ಬೇಕು ಅನ್ನೋ ಜನ ಈಗ ಇದ್ದಾರೆ. ಮಕ್ಳಿಲ್ಲ ಅಂತ ಬೇಡ್ತೀವಿ, ಆದ್ರೆ ಬೇಡಾದ್ಮೇಲೆ ಬೆಳೆದಾದ್ಮೇಲೆ ಮದ್ವೆ ಆಗಿಲ್ಲ ಅಂತ ಒಂದು ಸಂಕಟ. ಮದ್ವೆ ಆಗ್ಬಿಟ್ರೆ ಅಯ್ಯೋ ನನ್ನ ಮಗನ ಮಕ್ಕಳೇ ಆಗಿಲ್ಲ, ಅಯ್ಯೋ ನನ್ನ ಮಗಳಿಗೆ ಮಕ್ಕಳೇ ಆಗ್ತಾ ಇಲ್ಲ, ಸಂತಾನನೇ ಆಗ್ತಿಲ್ಲ, ಏನ್ ದೋಷನೋ ಏನೋ, IVF ಮಾಡಾಯ್ತು, ಟೆಸ್ಟ್ ಬೇಬಿ ಮಾಡಾಯ್ತು, ಏನೆಲ್ಲಾ ಮಾಡಿದ್ರು ಮಕ್ಕಳೇ ಆಗ್ತಿಲ್ಲ. ಇಲ್ಲ, ಮಕ್ಳಿಲ್ಲ ಅಂತ ಒಂದು ಕೊರತೆ, ಮಕ್ಳಾಗಿ ದೊಡ್ಡವರು ಆದ್ಮೇಲೆ ಮದ್ವೆ ಆಗ್ಲಿಲ್ಲ ಅಂತ ಒಂದು ಕೊರತೆ, ಮದ್ವೆ ಆದ್ಮೇಲೆ ಮಕ್ಕಳೇ ಆಗ್ಲಿಲ್ಲ ಅವ್ರಿಗೆ, ಸಂತಾನನೇ ಇಲ್ಲ ಅಂತ ಒಂದು ಕೊರತೆ. ಅಪ್ಪಿತಪ್ಪಿ ಸಂತಾನ ಆಗ್ಬಿಟ್ರೆ ಅಯ್ಯೋ ಆ ಮಗು ಕೈ ಇಲ್ಲ, ಕಾಲಿಲ್ಲ, ತಲೆ ಇಲ್ಲ, ಕಣ್ಣಿ ಆರ್ಟಲ್ಲಿ ಹೋಲಿದೆ, ಅಯ್ಯೋ ಏನು ಮೆಂಟಲ್ ಡಿಸಾರ್ಡರ್ನೆಸ್, ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಬರೀ ಜಂಜಾಟ. ಆ ಒಂದು ಸಂಸಾರ ಬಂಧನದಿಂದ ಬಿಡಿಸ್ಕೊಳ್ಳಕ್ಕೆ ಆಗ್ತಿರೋಷ್ಟು ಒಂದು ದೊಡ್ಡ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ನಾವು, ಒಂದು ದೊಡ್ಡ ಜೈಲಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡ್ತೀವಿ. ಇದಿಷ್ಟು ನನ್ನ ಕಂಡಂತ ಕೆಲವು ಅನುಭವ. ಯಾರಿಗೆ ವಿವಾಹ ಯೋಗನೇ ಇಲ್ಲ, ಮದ್ವೆನೇ ಆಗ್ತಿಲ್ಲ, ಸೆಟ್ಟೆ ಆಗ್ತಿಲ್ಲ, ಹುಡುಗನೂ ಬರ್ತಿಲ್ಲ ಹುಡುಗಿ ನೋಡಕ್ಕೆ, ಅಥವಾ ಹುಡುಗಿ ಕಡೆಯವರು ನೋಡಿ ನೋಡಿ ಸಾಕಾಗಿದೆ ಗಂಡುಗಳನ್ನ, ಆ ಹುಡುಗಿಗೆ ಮ್ಯಾಚೇ ಆಗ್ತಿಲ್ಲ, ಮದ್ವೆನೇ ಸೆಟ್ ಆಗ್ತಾ ಇಲ್ಲ, ಈ ತರ ಗೊಂದಲ ಇರತಕ್ಕಂಥವ್ರಿಗೆ ಇವತ್ತಿನ ಒಂದು ಎಪಿಸೋಡ್ ನಾನು ಮಾಡ್ತಾ ಇರೋಂಥ ಇವತ್ತಿನ ಒಂದು ಕಾರ್ಯಕ್ರಮ ಬಹಳಷ್ಟು ಉಪಯೋಗ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಯಾರಿಗೆ ಏಜ್ ಆಗಿದೆ, ಮದ್ವೆ ಮಾಡ್ಕೊಳಕ್ ರೆಡಿ ಇದ್ದಾರೆ, ಆದ್ರೆ ಮದ್ವೆನೇ ಫಿಕ್ಸ್ ಆಗ್ತಾ ಇಲ್ಲ, ಎಂಗೇಜ್ಮೆಂಟೇ ಆಗ್ತಿಲ್ಲ ಅನ್ನೋಂಥವ್ರಿಗೆ ಇವತ್ತು ನಾನು ಹೇಳುವಂತ ಒಂದು ಮುದ್ರಾ, ಮಂತ್ರ, ತಂತ್ರವನ್ನ ಅಳವಡಿಸ್ಕೊಂಡಿದ್ದೆ ಆದ್ರೆ ಖಂಡಿತ ಅದರ ಫಲಪ್ರಾಪ್ತಿ ಆಗ್ತದೆ ಅಂತ ನನ್ನ ಒಂದು ಭಾವನೆ. ಹಾಗಿದ್ಮೇಲೆ ಆ ಮುದ್ರಾ ಮಂತ್ರ ತಂತ್ರ ಏನು ಅನ್ನೋದನ್ನ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗ್ಲೇ ಹೇಳ್ತಾ ಇದ್ದೆ, ವಿವಾಹಕ್ಕೆ ಏಜ್ ಆಗಿದೆ, ಮದ್ವೆ ಮಾಡ್ಕೊಳ್ಳಕ್ಕೆ ಏಜ್ ಬಂದಿದೆ, ರೈಟ್ ಟೈಮು, ರೈಟ್ ಏಜ್, ಹುಡುಕಿ ಸಾಕಾಯ್ತು, ಯಾರು ಗಂಡು ಸಿಗ್ತಿಲ್ಲ ಹೆಣ್ಣು ಸಿಗ್ತಿಲ್ಲ ಅಂತ ಅವ್ದಿದ್ರೆ ಅವರು ನಾನೀಗ ತೋರಿಸುವಂತ ಒಂದು ವಿಶೇಷವಾದಂತ ಮುದ್ರೆ, ಮಂತ್ರ ಮತ್ತೆ ತಂತ್ರವನ್ನ ಮಾಡಿದ್ದೆ ಆದ್ರೆ ಅತಿ ಶೀಘ್ರದಲ್ಲೇ ವಿವಾಹ ಯೋಗಕ್ಕೆ ಕಾಲಿಡ್ತಾರೆ. ಯಾವಾಗ ವಿವಾಹ ಯೋಗ ಕಾಲಿಟ್ರೋ ಅವಾಗೇನಾಗತ್ತೆ, ಗಂಡು ಬರ್ತಾರೆ, ಹೆಣ್ಣು ಬರ್ತಾರೆ, ನೋಡ್ಕೊಳ್ತಾರೆ, ಮಾತುಕತೆ ಆಗತ್ತೆ, ಮಾತುಕತೆಗೆ ಎಂಗೇಜ್ಮೆಂಟ್ ಮಾಡಬಹುದು, ಇಲ್ಲ ಡೈರೆಕ್ಟ್ ಮದುವೆನೇ ಆಗ್ಬಹುದು. ಇಲ್ಲಿ ವಿವಾಹನೋ ಒಂದು ಯೋಗಕ್ಕೆ ತಳ್ಳುವಂತ ಒಂದು ಶಕ್ತಿ ಈಗ ಕಮ್ಮಿ ಆಗಿದೆ ನಿಮ್ಮ ಜಾತಕದಲ್ಲಿ. ಇಲ್ಲಿ ವಿವಾಹಕಾರಕ ಶುಕ್ರ ಮತ್ತೆ ಗುರು ಶುಕ್ರ ಎರಡು ಚೆನ್ನಾಗಿದ್ರೆ ಮಾತ್ರ ಮದ್ವೆ, ಮುಂಜಿ, ನಾಮಕರಣ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಶುಕ್ರ ವಿವಾಹಕಾರಕ, ಶುಕ್ರ ಸಂತಾನಕಾರಕ, ಇವೆರಡನ್ನು ನಾವು ಗುರು ಮತ್ತೆ ಶುಕ್ರ ಇವೆರಡನ್ನು ನಾವು ಜಪತಪ ಮಾಡಿದ್ದೇ ಆದ್ರೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಈ ವಿವಾಹ ಯೋಗಕ್ಕೆ ವೀಸಾ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಆದ್ರಿಂದ ನೋಡಿ, ನಮ್ಮ ಈ ಮಧ್ಯದ ಬೆರಳಿದೆಯಲ್ಲ, ಈ ಮಧ್ಯದ ಬೆರಳು ಅದು ಶನಿ, ಹೆಬ್ಬೆಟ್ಟು ಶುಕ್ರ, ತೋರ್ಬೆರಳು ಗುರು. ಈಗ ನಾವು ಈ ಮಧ್ಯದ ಬೆರಳನ್ನ ಶನಿನ ಮರ್ಚಿಬಿಡ್ಬೇಕು, ಈ ರೀತಿ ಮರ್ಚಿಬಿಟ್ಟು ಇನ್ನು ಉಳಿದ ಎಲ್ಲಾ ಬೆರಳುಗಳನ್ನ ಓಪನ್ ಮಾಡಿ ಶುಕ್ರನ ಹಿಂಗ್ ಇಟ್ಕೋಬೇಕು ನೋಡಿ, ಈ ರೀತಿ ಶುಕ್ರನ ಇಡಬೇಕು, ಗುರುನ ಟಚ್ ಮಾಡಬೇಕು. ಈ ಗುರು ಗ್ರಹ, ಗುರು ತೋರ್ಬೆರಳು ಇವೆರಡು ಹಿಂಗ್ ಟಚ್ ಮಾಡಬೇಕು. ಶುಕ್ರ ಇದೆಯಲ್ಲ ಹಿಂಗೆರಡು ಟಚ್ ಮಾಡ್ಬೇಕು, ಹೆಬ್ಬೆಟ್ಟು ಟಚ್ ಮಾಡಬೇಕು. ಇನ್ನು ಉಳಿದೆಲ್ಲಾ ಬೆರಳು ಅಂದ್ರೆ ಕಿರು ಬೆರಳು, ತೋರ್ ಬೆರಳು ಸ್ಟ್ರೈಟ್ ಮಾಡಬೇಕು. ಶನಿ ಮಾತ್ರ ಒಳಗಡೆ ಮರ್ಜ್ ಮಾಡ್ಬೇಕು, ಈ ರೀತಿ ಬೆಂಡ್ ಮಾಡ್ಬೇಕು ನೋಡಿ, ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಈ ರೀತಿ ಬರುತ್ತೆ. ಈ ತರ ಮುದ್ರೆ ಹಿಂಗ್ ಬರುತ್ತೆ. ಇದು ಹೆಬ್ಬೆಟ್ಟು,
ತೋರ್ ಬೆರಳು ಮತ್ತೆ ಉಂಗುರ ಬೆರಳು ಓಪನ್ ಆಗಿದೆ, ಕಿರು ಬೆರಳು ಓಪನ್ ಆಗಿದೆ. ಆದ್ರೆ ಇಲ್ಲಿ ಮಧ್ಯ ಶನಿ, ಈ ಶನಿನ ಎರಡಕ್ಕೆ ಹಿಂಗೆ ಟಚ್ ಮಾಡಿದ್ದೀನಿ ಮಧ್ಯದಲ್ಲಿ. ಶನಿ ಹೀಗಿದೆಯಾ ನೋಡಿ, ಈ ತರ ಈ ರೀತಿ ಶನಿ ಹಿಂಗೆ ಟಚ್ ಆಗಿದೆ. ಹೀಗೆ ಶನಿ ಹಿಂಗಿದೆ. ಈ ಶನಿ ಈ ರೀತಿ ಈ ಎರಡು ಹೆಬ್ಬೆಟ್ಟು, ಈ ಮಧ್ಯದ ಬೆರಳು ಶನಿ ಗ್ರಹ ಹಿಂಗೆ ಇವೆರಡು ಟಚ್ ಆಗ್ಬೇಕು. ಈ ರೀತಿ ಮಲಗಿಸ್ಬೇಕು ಶನಿ. ಹೀಗೆ ಈ ಗುರು ಶುಕ್ರ ಹೆಬ್ಬೆಟ್ಟು ಗುರು, ಇನ್ನು ಉಳಿದಿದ್ದ ಬೆರಳೆಲ್ಲ ಹೀಗಿರ್ಬೇಕು. ಹಿಂಗಿಟ್ಕೊಂಡು ಈ ರೀತಿ ಓಂ ಕ್ಲೀಂ ವಿವಾಹ ಸಿದ್ಧಿಂ ಐಂ ಫಟ್ ಅಂತ ಹೇಳ್ಬೇಕು. ಈ ರೀತಿ ಹೀಗಿಟ್ಕೊಂಡು ಓಂ ಕ್ಲೀಂ ವಿವಾಹ ಸಿದ್ಧಿಂ ಓಂ ಐಂ ಫಟ್ ಓಂ ಕ್ಲೀಂ ವಿವಾಹ ಸಿದ್ಧಿಂ ಓಂ ಐಂ ಫಟ್ ಅನ್ನೋ ಮಂತ್ರ ಜಪ ಮಾಡ್ಬೇಕು. ಈ ರೀತಿ ಮುದ್ರೆ ಧಾರಣೆ ಮಾಡಿ ನಾನು ಹೇಳಿದ ಮಂತ್ರನ ಓಂ ಕ್ಲೀಂ ವಿವಾಹ ಸಿದ್ಧಿಂ ಓಂ ಐಂ ಫಟ್ ಓಂ ಕ್ಲೀಂ ವಿವಾಹ ಸಿದ್ಧಿಂ ಓಂ ಐಂ ಫಟ್ ಅನ್ನೋ ಮಂತ್ರನ 108 ಸಲ ಹೇಳ್ತಾ ಇರ್ಬೇಕು. ಉತ್ತರಕ್ಕೆ ಮುಖ ಮಾಡಿಕೊಂಡು ಅಥವಾ ಪೂರ್ವಕ್ಕೆ ಮುಖ ಮಾಡಿ ಈ ಮುದ್ರೆಯನ್ನ ಧಾರಣೆ ಮಾಡಿ ಓಂ ಕ್ಲೀಂ ವಿವಾಹ ಸಿದ್ಧಿಂ ಓಂ ಐಂ ಫಟ್ ಓಂ ಕ್ಲೀಂ ವಿವಾಹ ಸಿದ್ಧಿಂ ಓಂ ಐಂ ಫಟ್ ಓಂ ಕ್ಲೀಂ ವಿವಾಹ ಸಿದ್ಧಿಂ ಓಂ ಐಂ ಫಟ್ ಅನ್ನೋ ಮಂತ್ರನ 108 ಸಲ ಜಪ ಮಾಡಬೇಕು. ಜಪ ಮಾಡಿದ್ಮೇಲೆ ಹುತ್ತಕ್ಕೆ ಹೋಗಿ ಹಾಲೆರೆದು ಪೂಜೆ ಮಾಡಬೇಕು. ಇಲ್ಲಿ ಜಪ ಮಾಡಬೇಕು, ಬಾಡಿ ವಾರ್ಮ್ ಅಪ್ ಆಗುತ್ತೆ. ಆದ್ಮೇಲೆ ಆ ಹುತ್ತಕ್ಕೆ ಹೋಗ್ಬಿಟ್ಟು ಹುತ್ತ ಅಥವಾ ನಾಗದೇವತೆ ಕಲ್ಲಿನಾರಿದ್ರೆ, ಸರ್ಪದೇವತೆಗಳ ವಿಗ್ರಹ ಏನಾರು ಮನೆ ಮುಂದೆ ಅಥವಾ ಅರಳಿ ಮರ ಬೇವಿನ ಮರದ ಬುಡದಲ್ಲಿ ಏನಾದ್ರು ಪ್ರತಿಷ್ಠಾಪನೆ ಮಾಡಿದ್ರೆ ಆ ದೇವತೆಗೆ ಹಾಲೆರಿಬಹುದು. ಅಲ್ಲೆಲ್ಲೂ ಹುತ್ತ ಇಲ್ಲ ಅಂದ್ರೆ, ನಿಮ್ಮ ಮನೆ ಹತ್ರನೂ ಹುತ್ತ ಇದೆ ಅಥವಾ ಮನೆ ಹತ್ತ ಆಜು ಬಾಜಲ್ಲಿ ಏನೋ ಹುತ್ತ ಇದ್ರೆ ಅಲ್ಲಿಗೆ 1 ಲೋಟ ಹಾಲು ಅಥವಾ 1 ಅರ್ಧ ಲೋಟನೋ ಅಥವಾ 1 ಕಾಲು ಲೀಟ್ರು ಯಥಾಶಕ್ತಿ ಹಾಲು ಎರೆದು ಬಿಟ್ಟು ಆ ಹುತ್ತಕ್ಕೆ ಪ್ರದಕ್ಷಿಣೆ ಮಾಡಬೇಕು. 108 ಸುತ್ತು ಮಾಡಿದ್ರೆ ಅದು ಎಲ್ಲಿರ್ತಾರೋ ಹೆಂಗಿರ್ತಾರೋ ಗೊತ್ತಿಲ್ಲ, ಪಟ ಪಟ ಅಂತ ಬಂದು ನಮ್ಗೆ ನಿಮ್ಮ ಹುಡುಗಿ ಮದುವೆ ಮಾಡ್ಕೊಳ್ತೀವಿ ಅಂತಾರೆ, ಇಲ್ಲ ನಿಮ್ಮ ಹುಡುಗನ ನಮ್ಮ ಮಗಳು ಕೊಡ್ತೀವಿ ಅಂತ ಏನೋ ಒಂದು ಕನೆಕ್ಟ್ ಆಗಿ ವಿವಾಹ ಯೋಗಕ್ಕೆ ಜಂಪ್ ಆಗುತ್ತೆ. ಅರ್ಥ ಆಯ್ತಾ? ಆ ಒಂದು ವಿಶೇಷತೆ ಇಲ್ಲಿ. ಮುದ್ರಾ ಶನಿಯನ್ನ ಮರ್ಚ್ಬೇಕು. ಈ ರೀತಿ ಶುಕ್ರ ಟಚ್ ಆಗಬೇಕು, ಗುರು ಟಚ್ ಆಗಬೇಕು, ಉಳಿದೆಲ್ಲ ಹೀಗೆ ಇಟ್ಕೋಬೇಕು. ಓಂ ಕ್ಲೀಂ ವಿವಾಹ ಸಿದ್ಧಿಂ ಓಂ ಐಂ ಫಟ್ ಓಂ ಕ್ಲೀಂ ವಿವಾಹ ಸಿದ್ಧಿಂ ಓಂ ಐಂ ಫಟ್ ಓಂ ಕ್ಲೀಂ ವಿವಾಹ ಸಿದ್ಧಿಂ ಓಂ ಐಂ ಫಟ್ ಅನ್ನೋ ಮಂತ್ರ ಹೇಳ್ತಾ ಈ ಮುದ್ರೆ ಧಾರಣೆ ಮಾಡಿಕೊಂಡು ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಬೆಳಗ್ಗೆ ಸಂಜೆ ಹೇಳ್ಬಿಟ್ಬೇಕು. ಬೆಳಗ್ಗೆ ಹೇಳ್ಬಿಟ್ಟು ಮಂತ್ರ ಹೇಳಿದ ತಕ್ಷಣ ಉತ್ತಕ್ಕೆ ಹೋಗಿ ಹಾಲಿರ್ಬೇಕು. ಇದು ತಂತ್ರ. ಹಾಲೆರೆದು ಬಿಟ್ಟು ಮನೆಗೆ ಬಂದು ತಂದೆ ತಾಯಿಗೆ ನಮಸ್ಕಾರ ಮಾಡಿದ್ರೆ ಈ ವಿವಾಹ ಪ್ರಾಪ್ತಿ ಆಗ್ತದೆ ಅಂತ. ಇದು ನಮ್ಗೆ ತಂದೆ ಇಲ್ಲ ತಾಯಿ ಇದ್ದಾರೆ, ಅಥವಾ ತಾಯಿ ಇದ್ದಾರೆ ತಂದೆ ಇಲ್ಲ ಅಂದ್ರೆ ತಾಯಿ ತಂದೆ ಫೋಟೋಗೆ ನಮಸ್ಕಾರ ಮಾಡಬೇಕು. ಎರಡು ಫೋಟೋನೇ ಇಲ್ಲ ನಮ್ಮನೇಲಿ ಅಂದ್ರೆ ಮನಸ್ಸಲ್ಲೇ ತಾಯಿಗೂ ತಂದೆಗೆ ನಮಸ್ಕಾರ ಮಾಡಬೇಕು. ಉತ್ತರಕ್ಕೆ ಪ್ರದಕ್ಷಿಣೆ ಬಂದ ಮೇಲೆ ಇದು ತಂತ್ರ. ಮುದ್ರೆ ಇದು ಮಂತ್ರ. ಓಂ ಕ್ಲೀಂ ವಿವಾಹ ಸಿದ್ಧಿಂ ಓಂ ಐಂ ಫಟ್ ಓಂ ಕ್ಲೀಂ ವಿವಾಹ ಸಿದ್ಧಿಂ ಓಂ ಐಂ ಫಟ್ ಅನ್ನೋ ಮಂತ್ರ 108 ಸಲ ಹೇಳ್ಬೇಕು. ಇದು ಮದುವೆ ಆಗಿರೋರು ಹೇಳಬಾರ್ದು. ಮದುವೆ ಆಗದೇ ಇದ್ದಂತ ಗಂಡು ಹೆಣ್ಣು ಈ ಮಂತ್ರ ಜಪ ಮಾಡಬೇಕು. ಈ ಮುದ್ರೆ ಹೇಳ್ಕೊಂಡು ಮಂತ್ರ ಜಪ ಮಾಡಿ ಆಮೇಲೆ ಅದಕ್ಕೆ ತಂತ್ರ ಪ್ರಯೋಗ ಮಾಡಬೇಕು. ಉತ್ತಕ್ಕೆ ಹೋಗಿ ಹಾಲು ಎರೆದ್ಬಿಟ್ಟು ನಮಸ್ಕಾರ ಮಾಡಿ 108 ಸುತ್ತು ಪ್ರದಕ್ಷಿಣೆ ಮಾಡಿ ಬಂದು ಆ ಎನರ್ಜಿಯಿಂದಲೇ ಬಂದು ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿಬಿಟ್ರೆ ನೆಕ್ಸ್ಟ್ 21 ದಿನದಲ್ಲೋ ಅಥವಾ ನಾಳಿದ್ದಲ್ಲೋ ಫಿಕ್ಸ್ ಆಗ್ಬೋದು. ಇಮಿಡಿಯೇಟ್ ಆಗಿ ಎಲ್ಲೋ ಒಬ್ಬ ಬಂದು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಈ ಜನ್ಮದಲ್ಲಿ ಅವ್ರ ಮದುವೆ ಯೋಗ ಇತ್ತು ಅಂದ್ರೆ ಅವ್ನು ಎಲ್ಲೇ ಕೂತಿರ್ಲಿ ಗಂಡು ಅವಳು ಬಂದು ಮದುವೆ ಮಾಡ್ಕೋತಾನೆ. ಅವ್ನು ಎಲ್ಲೇ ಇರ್ಲಿ ಗಂಡ ಅವಳು ಹೋಗಿ ಇಮಿಡಿಯೇಟ್ ಆಗಿ ಮದುವೆ ಆಗ್ತಾಳೆ ಅವನ್ನ. ಅಷ್ಟು ಪ್ರಯೋಗ ಇದೆ. ಇದು ತಂತ್ರಸಾರದಲ್ಲಿ ಕಾಮಾಖ್ಯ ತಂತ್ರಸಾರ ಅಂತ ಒಂದಿದೆ. ಆ ಕಾಮಾಖ್ಯ ತಂತ್ರಸಾರದಲ್ಲಿ ಇವೆಲ್ಲ ಬರುತ್ತೆ. ಈ ಮಂತ್ರ, ಈ ತಂತ್ರ, ಈ ವಿಧಿವಿಧಾನಗಳು. ಅದರಿಂದ ಈ ಕಾಮಾಖ್ಯ ದೇವಿ ಆರಾಧನೆ ಮಾಡೋದ್ರಿಂದ ವಿವಾಹಕ್ಕೆ ಒಂದು ಯೋಗ. ಮತ್ತೆ ಸ್ವಪ್ನೇಶ್ವರಿ ತಂತ್ರಸಾರದಲ್ಲೂ ಇದೇ ಮಂತ್ರ ಇದೇ ತಂತ್ರ ಹೇಳಿದ್ದಾರೆ. ಹೀಗಾಗಿ
ಯಾರಿಗೆ ವಿವಾಹ ಆಗಿಲ್ವೋ ಅವರು ಈ ಮಂತ್ರ ಜಪವನ್ನು ಮಾಡಲಿ ಅಂತ ಹೇಳ್ತೀನಿ. ಮತ್ತೆ ಇದೇ ತಿಂಗಳು ನಾನು ಈ ಶನಿವಾರ ಮತ್ತೆ ಭಾನುವಾರ ಸೋಮವಾರ ಹುಬ್ಳಿ ಮತ್ತೆ ಬಾಗಲಕೋಟೆಗೆ ಬರ್ತಾ ಇದ್ದೀನಿ. ಸುಮಾರು ಜನ ಭೇಟಿ ಮಾಡಬೇಕು ಅಂತ ಇದ್ರು. ಈ ಕೆಳಕಂಡ ನಂಬರ್ಗೆ ನೀವು ಕಾಲ್ ಮಾಡಿ. ನಾನು ಅಲ್ಲಿ ಹುಬ್ಳಿ ಮತ್ತೆ ಬಾಗಲಕೋಟೆ ಶನಿವಾರ ಭಾನುವಾರ ಸೋಮವಾರ ದಿವಸ ನಾನು ಈ 3 ದಿವಸ ಹುಬ್ಳಿ ಬಾಗಲಕೋಟೆನಲ್ಲಿ ಬಂದು ಮೀಟ್ ಮಾಡ್ತಾ ಇದ್ದೀನಿ. ಆಸಕ್ತಿ ಇರೋರು ಮೀಟ್ ಮಾಡ್ಬೋದು ಅಂತ ಹೇಳ್ತಾ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂತಹ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.